ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಆಗುತ್ತೆ ಅಂದ್ರೆ ನಿಮ್ ಗಮನಕ್ಕೂ ಬಂದಿರಬಹುದು. ಸೋಷಿಯಲ್ ಮೀಡಿಯಾದಲ್ಲೂ ವೈರಲ್ ಆಯ್ತು, ಮೀಡಿಯಾದಲ್ಲೂ ಬಂತು. ಒಬ್ಬನ ಮೇಲೆ ಅಟ್ಯಾಕ್ ಆಗುತ್ತೆ ಹಿಂಗೇನೆ, ಮನೆ ಮಗಳಿಗೆ ಯಾರ ಮೇಲೋ ಕೆಟ್ಟದಾಗ ಮಾತಾಡ್ದ ಅಂತ ಹೇಳಿ. ಆಗ ಬಂದ ಪದ ಏನ್ ಗೊತ್ತಾ, ನೀವು ಕೂಡ ಗಮನಿಸಿರ್ತೀರಿ. ಸೇಮ್ ರೇಣುಕಾ ಸ್ವಾಮಿ, ಇವ್ನು A1, ಇವ್ನು A2, A3, ಅಲ್ಲಿಗೆ ದರ್ಶನ್ ಅವರಿಂದ ಇನ್ಫ್ಲೂಯೆನ್ಸ್ ಎಲ್ಲ ಆಯ್ತು ಮತ್ತೊಂದು ಕ್ರೈಮ್ಗೆ. ಈ ರೀತಿ ಆಗೋದು ಎಸ್ ಸರಿ ಅಂತ. ಗುಡ್ ಕ್ವಶನ್, ಯು ಆರ್ ಎ ಗುಡ್ ಕ್ವಶನ್. ಇದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೀನಿ, ನೀವಲ್ಲಿ ಹೇಳಿದ್ರಿ ಗಾಳಿಗೆ ಗುಂಡೊಡಿಬೇಡಿ ಅಂತ. ಇದಕ್ ಮಾತು ಅರ್ಥ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾರು ಕೂಡ ಆ ಜಾಗದಲ್ಲಿ ಡಿವೋರ್ಸೇ ಹೋಗಿ ಚುಚ್ಚಿದ್ದಾರೆ, ಹೊಡೆದಿದ್ದಾರೆ ಅಂತ ಯಾರು ಕೂಡ ಪ್ರೂವ್ ಮಾಡಿಲ್ಲ. ವಿತ್ ಕ್ಯಾಮ್ರಾ ಆಗಿರ್ಬೋದು, ಯಾವ್ದು ಕೂಡ ನೀವು ಕೂಡ ಗಾಳಿ ಮಾತಿಗೆ ಕೇಳಿ ಆನ್ಸರ್ ಮಾಡ್ತಾ ಇದೀರಾ. ಇವರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ನಾವು ಗಾಳಿ ಮಾತಲ್ಲ, ಕೋರ್ಟ್ ಆರ್ಡರ್ ಕೇಳಿದೀವಿ. ಕೋರ್ಟ್ ಆರ್ಡರ್ ಇದೇ ಎಕ್ಸಾಂಪಲ್ ತಗೋತೀನಿ. ಇಷ್ಟು ಜನ ಗಲಾಟೆ ಮಾಡ್ತಾ ಇರ್ತಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಚುಚ್ಚಕ್ ಸಾಧ್ಯ, ಬಟ್ ಅರೆಸ್ಟ್ ಮಾಡೋದು ಅಷ್ಟು ಜನ ಅರೆಸ್ಟ್ ಮಾಡ್ತಾರೆ. ನೀವು ಹೈಕೋರ್ಟ್ ಕೊಟ್ಟ ಜಾಮೀನಿನ ಅರ್ಜಿಯ ಆದೇಶ, ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್, ಸುಪ್ರೀಂ ಕೋರ್ಟ್ ನಲ್ಲಿ ಪರ್ದಿವಾಲಾ ಜಡ್ಜ್ ಅವ್ರು ಏನ್ ಮಾತಾಡಿದ್ರು ಅದ್ರ ಆದೇಶ, ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಓದಿದ್ರ ಅಥವಾ ಅದನ್ನ ಕ್ಲೀನ್ ಆಗಿ ತಿಳ್ಕೊಂಡಿದೀನಿ. ಬಟ್ ಅದೇ ನಾನು ವೈಯಕ್ತಿಕ ನಾನು ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಓದಿದ್ರ ತೀರ್ಪು ಓದಿದ್ರ, ಎಷ್ಟೋ ಜನ ತಪ್ಪು ಮಾಡ್ದೇನೆ ಜೈಲಲ್ಲಿ ಇದ್ದಾರೆ. ಅಲ್ಲಲ್ಲ, ತೀರ್ಪು ಒಂದೇ ನಿಮಿಷ, ತೀರ್ಪು ಕೊಡೋ ಸಂದರ್ಭದಲ್ಲಿ ಜಡ್ಜ್ ಏನ್ ಹೇಳಿದ್ರು, ನೀವೇನ್ ಅರ್ಥ ಮಾಡ್ಕೊಂಡ್ರೆ ಏನ್ ಓದಿದ್ರಿ? ರಿಲೀಸ್ ಆದಾಗ ಇಲ್ಲ ಇವಾಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದು ಮಾಡಿದ್ರಲ್ಲ, ಯಾಕೆ ರದ್ದು ಮಾಡ್ತಿದ್ದೀವಿ ಅನ್ನೋದಕ್ಕೆ ಏನ್ ಹೇಳಿದ್ರು? ಫ್ಯಾನ್ಸ್ ಮೇನ್ ರೀಸನ್ ನೆಗೆಟಿವ್ ಆಗಿ ಜಾಸ್ತಿ ಸಮಾಜಕ್ಕೆ ಕೆಟ್ಟದ್ದು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಒಂದು ರೀಸನ್ ನನಗ್ ಗೊತ್ತಿರೋದು. ಅಂದ್ರೆ ನಿಮಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ? ಫುಲ್ ಕಂಪ್ಲೀಟ್ ಗೊತ್ತಿಲ್ಲ ಅಷ್ಟೇ. ವಿಷಯ ತಿಳ್ಕೊಳ್ದಲೆ ಮಾಧ್ಯಮದಲ್ಲಿ ಏನೇನೋ ಹೇಳ್ತಾರೆ, ಬಾಯಿಗೆ ಬಂದಿದ್ದು ಹೇಳ್ತಾರೆ, ಅವ್ರು ಚುಚ್ಚಿಲ್ಲ ಆದ್ರೂ ಚುಚ್ಚಿದೀವಿ ಅಂತ ಹೇಳ್ತಾರೆ. ನಾವ್ ಅದನ್ನ ಹೇಳ್ತಿಲ್ಲ. ನಾವು ಸುಪ್ರೀಂ ಕೋರ್ಟ್ ನಲ್ಲಿ, ಒಂದ್ ನಿಮಿಷ ಸರ್, ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಆದೇಶ ಬಂದಿರುತ್ತೆ, ನಮ್ದ್ರಲ್ಲಿ ಕೋರ್ಟ್ ಪೀಠ ಅಂತಾನೆ ಸಪರೇಟ್ ರಿಪೋರ್ಟರ್ ಗಳಿರ್ತಾರೆ. ಅವ್ರು ಎಷ್ಟೋ ದಿನದಿಂದ ಕಾನೂನು ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಕೊಡೋ ಸುದ್ದಿ 60 ಪೇಜಸ್, ಎಷ್ಟು ಹೇಳಿ 60 ಪೇಜಸ್ ಪ್ಲಸ್ ಕೋರ್ಟ್ ನಿಂದ ಆದೇಶ ಬಂದಿದೆ. ಅದ್ರಲ್ಲಿ ಒಂದೊಂದು ವರ್ಡ್ ಕೂಡ ಓದಿ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾವು ಸುದ್ದಿ ಪ್ರಸಾರ ಮಾಡ್ತೀವಿ. ಬಟ್ ಜನಕ್ಕೇನು, ಮಾಧ್ಯಮದಲ್ಲಿ ಬಾಯಿಗೆ ಬಂದಂಗೆ ಹೇಳ್ತಾರೆ. ಇದನ್ನ ನಾನು ಹೇಳಿದ್ದು ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ಹೇಳಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವು ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನಿಮಗೇನೆ ಆಪೋಸಿಟ್ ಆಗಿ ಮಾತಾಡ್ಬೇಕು. ನಿಮ್ಗೆ ಎಷ್ಟು ಕೋಪ ಬಂತು? ನನಗೆ ಕೋಪ ಬಂದಿಲ್ಲ ಮೇಡಮ್, ಖಂಡಿತ ನಿಮ್ ಫೇಸ್ ಅಲ್ಲಿ ಗೊತ್ತಾಗ್ತಿತ್ತು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹೌದು, ಖಂಡಿತ ಹಂಗೆ ಅನ್ಕೊಳ್ಳಿ. ನಾನು ನಗ್ತಾ ಇದ್ದೆ, ಒಂದ್ ಸ್ವಲ್ಪ ಝೂಮ್ ಮಾಡಿ ಅದನ್ನ ಇನ್ನೊಂದ್ಸತಿ ತೋರಿಸ್ತೀವಿ. ಅದೇ ತರನೇ ಅಂಧಾಭಿಮಾನಿಗಳಂತಾರಲ್ಲ, ಅದು ಕಾರಣ ಆಗಿರೋದೇ ಆಪೋಸಿಟ್ ಆಗಿ ಮಾತಾಡೋ ಕಾರಣದಿಂದ. ಯಾರು ಮಾತಾಡಿದ್ರು? 5 ವೇಳೆ ಒಂದೇ ಸಮಯ ಯಾರು ಮಾತಾಡಿದ್ರು? ಜನಗಳು. ಆಪೋಸಿಟ್ ಫ್ಯಾನ್ಸ್ ಮಾತಾಡಿದ್ರು. ಡಿ ಬಾಸ್ ಅನ್ಎಜುಕೇಟೆಡ್ ಯಾರು ಹೇಳಿದ್ದು? ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನ್ ಡಬಲ್ ಡಿಗ್ರಿ ಮಾಡಿದ್ದೀನಿ, ಅನ್ಎಜುಕೇಟೆಡ್. ನಾನು ಹತ್ತಿ ಮರದಲ್ಲಿ ಹೂವನ್ನ ನೋಡಬಹುದು, ಬಿಳಿ ಕಾಗೆಯನ್ನು ನೋಡಬಹುದು, ನೀರಿನಲ್ಲಿ ಮೀನಿನ ಹೆಜ್ಜೆನ ನೋಡಬಹುದು, ಆದ್ರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಆಗೋಲ್ಲ ಅಂತ ಮಹಾಭಾರತದಲ್ಲೇ ಹೇಳಿದೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಚಾನ್ಸೇ ಇಲ್ಲ. ಚಿಕ್ಕ ವಯಸ್ಸಿನ ಡಿವೋರ್ಸ್ ಅಭಿಮಾನಿ ನಾನು. ಅದೇನ್ ಹೇಳ್ತಾರೆ ಜನ? ಯಾಕೆ ಹಂಗಾರೆ ಡಬಲ್ ಡಿಗ್ರಿ ಇರೋರು ಸುಪ್ರೀಂ ಕೋರ್ಟ್ ನ ಜಜ್ಮೆಂಟ್ ಯಾಕೆ ಓದ್ಲಿಲ್ಲ? ನಾವು ಸುಪ್ರೀಂ ಕೋರ್ಟ್ ಗೆ ಆಪೋಸಿಟ್ ಅಂತ ಹೇಳ್ತಾ ಇಲ್ಲ. ಅದು ಬೇರೆ, ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ನಿಮಿಷ ನೋಡಿ, ಡಬಲ್ ಡಿಗ್ರಿ ಇರೋ ಎಜುಕೇಟೆಡ್ ಆಗಿ ನೀವೇನೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ರೆ, ಇದ್ರ ಆಧಾರದ ಮೇಲೆ ಮಾತನಾಡ್ಬಿಟ್ರೆ ನಿಜವಾಗ್ಲೂ ಅನ್ಎಜುಕೇಟೆಡ್ ಇದ್ದವ್ರ ಕತೆ ಏನು? ನನ್ನ ಆತಂಕ ಅಷ್ಟೇ. ನೀವು ಜನಗಳಿಗೋಸ್ಕರ ಬದುಕ್ತೀರಾ, ನಾನ್ ನನಗೋಸ್ಕರ ಬದುಕ್ತೀನಿ. ಒಬ್ಬೊಬ್ರು ಹಾಕ್ಬಿಡ್ತೀನಿ. ನನ್ನ ನೋಡಿ ನಕ್ಕ ಏನ್ ಅನ್ಕೊಂಡಿದ್ದೀರಾ?